ನಮ್ಮದು ಗುಳಿಯೋ ರೆಡಿ ಆಗಿದೆ. ನಮಸ್ಕಾರ ಪ್ರಿಯರೇ, ಹೇಗಿದ್ದೀರಾ ಎಲ್ಲ? ಅವರು ಚೆನ್ನಾಗಿದೆ ಅಂತ ನಾನು ನೆನೆಸ್ತಿದ್ದೇನೆ. ಮತ್ತು ಇವತ್ತು ನಾವು ಮಾಡುವ ಸ್ವೀಟು ಗುಳಿಯೋ ಅಂತ. ಕ್ರಿಸ್ಮಸ್ಸಿಗೆ ಅದು ಫೇವ್ರೇಟು ನಮಗೆಲ್ಲ, ಕೊಂಕಣಿಯವರಿಗೆ, ಮಂಗಳೂರವರಿಗೆ. ಮತ್ತು ನೀವು ಕೂಡ ಅದರ ರುಚಿ ನೋಡಿ. ಈಗ ನಾನು ಹೇಗೆ ಮಾಡೋದಂತ ತೋರಿಸ್ತೀನಿ. ಗುಳಿಯೋಗೆ ಬೇಕಾದ ಸಾಮಗ್ರಿಗಳು: 1 ಕಿಲೋ ರೈಸ್ ಪೌಡರ್ ಮತ್ತು 1 ತೆಂಗಿನಕಾಯಿ. ಇದನ್ನು ಹಾಲು ತೆಗಿಬೇಕು ಈಗ. ಮತ್ತು ಅರ್ಧ ಕಿಲೋ ಬೆಲ್ಲ. ಇದು ಕೂಡ ನಾನು ಬೆಲ್ಲದು ಪಾನಕ ಮಾಡಿದ್ದೇನೆ. ಅದು ಅದರಲ್ಲಿ ಇದೆಲ್ಲ ಕಚರೆಲ್ಲ ಇರ್ತದಲ್ಲ, ಅದಕ್ಕೆ ನಾನು ಬಿಸಿ ಮಾಡಿ ಮತ್ತೆ ತೆಗೆದು. ಮತ್ತು 1 ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನು ಉಪ್ಪು. ಅದು ರುಚಿಗೆ ಎಷ್ಟು ಬೇಕೋ ಅಷ್ಟು ಇಡಲಿಕ್ಕೆ. ಈಗ ನಾನು ಹೇಗೆ ಮಾಡಿದಂತ ಈಗ ತೋರಿಸ್ತೇನೆ. ಇದು ಜ್ಯೂಸಿಗೆ, ತೆಂಗಿನಕಾಯಿ ಹಾಲಿಗೆ, ಉಪ್ಪು ಮತ್ತು ಜೀರಿಗೆ ಇದಕ್ಕೆ ಹಾಕಬೇಕು. ಹಾಲನ್ನು ತೆಗಿಬೇಕು ಇದರದ್ದು. ಇದು 2ನೇ ಹಾಲು ನಾನು ಈಗ ತೆಗೆದಿದ್ದು. ಇದು ಫಸ್ಟ್ ಹಾಲು. ಇದಕ್ಕೆ ನಾವು ಬೆಲ್ಲದ ಪಾಕವನ್ನು ಹಾಕುವ. ಇದರಲ್ಲಿ ಕಸ ಎಲ್ಲ ಇರ್ತದಲ್ಲ, ಅದಕ್ಕೆ ನಾನು ಬಿಸಿ ಮಾಡಿ ಇಡುವುದು. ಬಿಸಿ ಮಾಡಿ ನಾನು ಹಾಕೋದು. ಅಕ್ಕಿ ಹಿಟ್ಟನ್ನು ಇದಕ್ಕೆ ಹಾಕುವ. 1 ಕಿಲೋ ಉಂಟದು. ಮೊದಲ ಹಾಲು ತೆಗೆದಿದ್ದು ಒಣಗಿ ಹೋಯಿತು. ಇನ್ನು ಸ್ವಲ್ಪ ಕೂಡ ಹಾಕಬೇಕು ಇದಕ್ಕೆ. ಮತ್ತು ಚೆನ್ನಾಗಿ ಪ್ರೆಸ್ ಮಾಡಬೇಕು. ಇದು ಕ್ರಿಸ್ಮಸ್ಸಿಗೆ ಅಂತ ನಾನು 1 ಕಿಲೋ ಹಾಕುವುದು. ಇಲ್ಲದ್ರೆ ನಿಮಗೆ ಬೇಕಾದರೆ ಸ್ವಲ್ಪ ಹಾಕಬಹುದು. ನಿಮಗೆ ಎಷ್ಟು ಬೇಕು ಅಷ್ಟು ಹಾಕಿ. 1 ಕಿಲೋ ಅಕ್ಕಿ ಹಿಟ್ಟಿಗೆ ಅರ್ಧ ಕಿಲೋ ಬೆಲ್ಲ ಹಾಕಿ. ಮತ್ತು ನೀವು ಅರ್ಧ ಕಿಲೋ ಮಾಡುವಾದರೆ 1/4 ಕಿಲೋ ಹಾಕಿ. ಈಗ ನಮ್ಮ ಅಕ್ಕಿ ಹಿಟ್ಟು ರೆಡಿಯಾಗಿದೆ. ಈಗ ನಾವು ಸಣ್ಣದಾಗಿ ತೆಗೆಯೋದು ಮತ್ತು ಈಗ ಮಾಡೋದು. ಸಣ್ಣ ಗುಳ್ಳೆ ಹಾಕಿ ಮಾಡಬೇಕು. ಈ ಥರ ಮಾಡಬೇಕು. ಈಗ ನಾನು ಫ್ರೈ ಮಾಡಲಿಕ್ಕೆ ಎಣ್ಣೆನೇ ಹಾಕ್ತಾ ಇದ್ದೇನೆ, ಪಾಮ್ ಆಯಿಲು. ಈಗ ಇಷ್ಟು ಮಾಡಿದೆ ನೋಡಿ, ಗೋಡೆ ಎಲ್ಲ ಇದಕ್ಕೆ ಹಾಕೋಣ. ಸ್ವಲ್ಪ ಮೆತ್ತಿಗೆ ಹಾಕೋಣ. ಇದು ಪುನಃ ಹಾಕೋಣ. ಇದು ಸ್ವಲ್ಪ ಉಂಟು, ಜಾಸ್ತಿ ಆಯಿತು ಮಾಡಿದ್ದು. ಇದು
ನಮ್ಮದು ಕಾಯಿಸ್ತಾ ಬಂತು. ಈಗ ಸ್ವಲ್ಪ ಉಂಟು. ಇಷ್ಟು ಕಾಯಬೇಕು, ಕಪ್ಪಾಗಬಾರದು, ಬ್ರೌನು ವೈಟ್ ಬ್ರೌನಲ್ಲಿ ಬರಬೇಕು. ಈಗ ನಮ್ಮದು ಗುಳಿಯೋ ರೆಡಿ ಆಗಿದೆ. ನೀವೆಲ್ಲ ತಿಂದು ರುಚಿ ನೋಡಿ, ಅದರದ್ದು ಮಾಡಿ. ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಎಲ್ಲರಿಗೆ ಶೇರ್ ಮಾಡಲಿಕ್ಕೆ ಹೇಳಿ. ಓಕೆ, ಬಾಯ್.